2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸ್ಥಿತಿ ಏನಾಗಬಹುದು? ಇಡೀ ದೇಶದಲ್ಲಿ ಬಹುದೊಡ್ಡ ಹಿನ್ನಡೆ ಆಗಬಹುದಾ? ಕಾರಣ ಇಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯ ಆಂತರಿಕ ಸಮೀಕ್ಷೆ ಎಂದು ಹೇಳಲಾಗುತ್ತಿರುವಂತಹ ಒಂದು ರಿಪೋರ್ಟ್ ವೈರಲ್ ಆಗ್ತಿದೆ. ಯೋಗೇಂದ್ರ ಯಾದವ್ ಕೂಡ ಇದೇ ಒಂದು ರಿಪೋರ್ಟ್ ಅನ್ನ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ದಾಖಲಿಸಿ ಒಂದಷ್ಟು ಜನ ಕೇಳ್ತಿದ್ದಾರೆ, ಇದು ಸತ್ಯಾನ ಸುಳ್ಳ ನೀವು ಹೇಳಿ ಅಂತಿದ್ದಾರೆ. ಆದ್ರೆ ನಾನು ಭವಿಷ್ಯ ನುಡಿಯೋದನ್ನ ಬಿಟ್ಟಿದ್ದೀನಿ, ಮುಂದಿನ ಒಳ್ಳೆಯ ದಿನಗಳ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನುವಂತಹ ಮಾತನ್ನ ಟ್ವೀಟ್ ನಲ್ಲಿ ದಾಖಲಿಸಿದ್ದಾರೆ. ಹಾಗಿದ್ರೆ ಈ ಸಲ 400 ಗೆಲ್ತೀವಿ ಅನ್ನುವಂತಹ ಬಿಜೆಪಿಯ ಲೆಕ್ಕಾಚಾರ ಬುಡ ಮೇಲಾಗತ್ತಾ? ಕೇವಲ ಯೋಗೇಂದ್ರ ಯಾದವ್ ಅವರಷ್ಟೇ ಅಲ್ಲ, ಬಹುಪಾಲು ಇನ್ಫ್ಲೂಯೆನ್ಸರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆ ಪರ್ಟಿಕ್ಯುಲರ್ ರಿಪೋರ್ಟ್ ಅನ್ನ, ಬಿಜೆಪಿ ಆಂತರಿಕ ಸಮೀಕ್ಷೆ ಅನ್ನುವಂತಹ ರಿಪೋರ್ಟ್ ಅನ್ನ ಟ್ಯಾಗ್ ಮಾಡಿಕೊಂಡು ಬಿಗ್ ಬ್ರೇಕಿಂಗ್, ಬಹುದೊಡ್ಡ ಹಿನ್ನಡೆ ಆಗತ್ತೆ ಅನ್ನುವಂತಹ ಮಾತನ್ನ ಪ್ರಹ್ಲಾದ್ ಮತ್ತು ಪೌಲ್ ಕೋಶಿ ದಾಖಲಿಸಿದ್ದಾರೆ. ಇವರಿಷ್ಟೇ ಅಲ್ಲ, ಸಾಕಷ್ಟು ಜನ ಇದನ್ನು ದಾಖಲಿಸಿ ಟ್ವೀಟ್ ರೀಟ್ವೀಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಪರ್ಟಿಕ್ಯುಲರ್ ಬಿಜೆಪಿಯ ಆಂತರಿಕ ಸಮೀಕ್ಷೆ ಎನ್ನಲಾಗ್ತಿರುವಂತಹ ರಿಪೋರ್ಟ್ ಏನ್ ಹೇಳ್ತಿದೆ ನೋಡಿ. ಮೇಲ್ ಸ್ಪಷ್ಟವಾಗಿದೆ, ಬಿಜೆಪಿ ಅಥವಾ RSS ಇಂಟರ್ನಲ್ ಸರ್ವೆ ಜೈ ಶ್ರೀರಾಮ್ ಅನ್ನುವಂತಹ ಹೆಡರ್ ಇದೆ ಎರಡು ಕಡೆ. ಯಾವ್ಯಾವ ರಾಜ್ಯಗಳಲ್ಲಿ ಏನೇನ್ ಸ್ಥಿತಿ ಆಗಬಹುದು? ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ 1 ಸ್ಥಾನನೂ ಗೆಲ್ಲಲ್ಲ, ಅರುಣಾಚಲ್ ಪ್ರದೇಶದಲ್ಲಿ 1 ಬಿಜೆಪಿ ಗೆಲ್ಲಬಹುದು, ಅಸ್ಸಾಂ ಅಲ್ಲಿ 7 ಗೆಲ್ಲಬಹುದು 14 ಕ್ಷೇತ್ರಗಳ ಪೈಕಿ, ಬಿಹಾರದಲ್ಲಿ 9 ಕ್ಷೇತ್ರಗಳನ್ನ ಈ ಸಲ ಗೆಲ್ಲಬಹುದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 39 ಸ್ಥಾನಗಳನ್ನ ಗೆದ್ದಿದ್ರು, 30 ಕ್ಷೇತ್ರಗಳನ್ನ ಕಳ್ಕೊಳ್ಬಹುದು ಅನ್ನುವಂಥದ್ದನ್ನ ಹೇಳ್ತಿದೆ. ಛತ್ತೀಸ್ಗಢದಲ್ಲಿ 11ಕ್ಕೆ 6 ಸ್ಥಾನಗಳನ್ನ ಗೆಲ್ಲಬಹುದು, ಗೋವಾದಲ್ಲಿ 1 ಕ್ಷೇತ್ರವನ್ನ ಗೆಲ್ಲಬಹುದು, ಗುಜರಾತ್ ನಲ್ಲಿ 23 ಕ್ಷೇತ್ರಗಳನ್ನ ಗೆಲ್ಲಬಹುದು, 3 ಕಳ್ಕೊಳ್ಬಹುದು ಅನ್ನುವಂಥದ್ದನ್ನ ಬಿಜೆಪಿ ಆಂತರಿಕ ಸಮೀಕ್ಷೆ ಎನ್ನಲಾಗ್ತಿರುವಂತಹ ರಿಪೋರ್ಟ್ ಹೇಳ್ತಿದೆ. ಹರಿಯಾಣದಲ್ಲಿ 6 ಸ್ಥಾನ ಗೆಲ್ಲಬಹುದು, ಹಿಮಾಚಲ್ ಪ್ರದೇಶದಲ್ಲಿ 2 ಸ್ಥಾನ ಗೆಲ್ಲಬಹುದು, ಜಾರ್ಖಂಡ್ ನಲ್ಲಿ 6 ಸ್ಥಾನ ಗೆಲ್ಲಬಹುದು ಅನ್ನೋದನ್ನ ಹೇಳ್ತಿದೆ. ಹಾಗೆ ಕರ್ನಾಟಕ ಸ್ಥಿತಿ ಏನಿರಬಹುದು? ಬಿಜೆಪಿಯ ಆಂತರಿಕ ಸಮೀಕ್ಷೆ ಎನ್ನಲಾಗ್ತಿರುವಂತಹ ವೈರಲ್ ಆಗ್ತಿರುವಂತಹ ಪೋಸ್ಟರ್ ಪ್ರಕಾರ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಜೆಡಿಎಸ್ ಅನ್ನು ಸೇರಿಸಿ ಬಿಜೆಪಿ ಕೇವಲ 6 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಲಾಗ್ತಿದೆ. ಓವರ್ ಆಲ್ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ 2019ರಲ್ಲಿ 303 ಸ್ಥಾನಗಳನ್ನ ಬಿಜೆಪಿ ಏಕಾಂಗಿಯಾಗಿ ಗೆದ್ದಿತ್ತು. ಈ ಸಲ ಏನಾಗಬಹುದು? ಬಿಜೆಪಿಯ ಆಂತರಿಕ ಸಮೀಕ್ಷೆ ಎನ್ನಲಾಗ್ತಿರುವಂತಹ ಈ ರಿಪೋರ್ಟ್ ಪ್ರಕಾರ, ವೈರಲ್ ಆಗ್ತಿರುವಂತಹ ಈ ರಿಪೋರ್ಟ್ ಪ್ರಕಾರ ಕೇವಲ 214 ಸ್ಥಾನಗಳನ್ನ, 214 ಕ್ಷೇತ್ರಗಳನ್ನ ಮಾತ್ರ ಅವರು ಗೆಲ್ಲಬಹುದು ಬಿಜೆಪಿಯವರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದೆ. ಹಾಗಿದ್ರೆ 303 ಸ್ಥಾನಗಳನ್ನ ಗೆದ್ದಂತಹ ಬಿಜೆಪಿಗೆ 90ರಿಂದ ಸರಿಸುಮಾರು 100 ಕ್ಷೇತ್ರಗಳಲ್ಲಿ ಕೋತಾ ಯಾಕಾಗ್ತಿದೆ? ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ನ ಕಾರಣಕ್ಕ, ಬಹುದೊಡ್ಡ ಹಣದುಬ್ಬರದ ಕಾರಣಕ್ಕ, ಡಿಕ್ಟೇಟರ್ಶಿಪ್ ಅನ್ನುವಂತಹ ಏನ್ ಗಂಭೀರ ಆರೋಪ ಇದೆ ಆ ಕಾರಣಕ್ಕ, ನೋ ವೋಟ್ ಫಾರ್ ಬಿಜೆಪಿ ಅನ್ನುವಂತಹ ಅಭಿಯಾನಕ್ಕ, ನೋಟ್ ಬಂದಿಯ ವೈಫಲ್ಯಕ್ಕ, ಆತ್ಮನಿರ್ಭರ ಅಂತ ದೇಶವನ್ನ ಬರ್ಬರಗೊಳಿಸಿದ್ದಕ್ಕ ಅಂತ ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡ್ತಾ ಇದೆ. ಹಾಗಿದ್ರೆ ಬಿಜೆಪಿ ಕರ್ನಾಟಕದಲ್ಲೇ ಕೇವಲ 6 ಸ್ಥಾನಗಳನ್ನ ಗೆಲ್ಲಬಹುದು, ಅದು ಜೆಡಿಎಸ್ ನು ಸೇರಿಸಿ ಅನ್ನೋದಾದ್ರೆ ಇಡೀ ದೇಶದಲ್ಲಿ ಬಿಜೆಪಿಯ ಆಂತರಿಕ ಸಮೀಕ್ಷೆ ಎನ್ನಲಾಗ್ತಿರುವಂತಹ ಈ ರಿಪೋರ್ಟ್ ನಿಜವಾಗುತ್ತಾ?